ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಇದರ ಹಿಂದಿನ ಅಜೆಂಡಾ ಏನು ಅಂತ ಅವ್ರು ಹೇಳ್ಬೇಕು. ಒಂದು ಮಾತು ಇಲ್ಲಿ ಸ್ಪಷ್ಟಪಡಿಸಿ ಏನಿರಬಹುದು ನೋಡಿ, ಏನೇನು ಪೌರಾಣಿಕ ಕಥೆಗಳಿದೆ ಯಕ್ಷಗಾನದಲ್ಲಿ ಬರುವಂತಹ ಯಕ್ಷಗಾನದಲ್ಲಿ ಜಾತಿ ಮತ ಭೇದ ಇಲ್ಲದೆ ಇರಬಹುದು. ಆದ್ರೆ ಅದರಲ್ಲಿ ಆಡುವಂತ ಪ್ರಸಂಗಗಳು ಏನಿದೆ ಅದು ಪ್ರೋ ಹಿಂದೂ. ಪ್ರತಿಯೊಂದು ಪೌರಾಣಿಕ ಕಥೆಗಳನ್ನು ಬಿಡಿಸಿ ಎಲ್ಲೂ ಅದಲ್ಲಿ ತಿರ್ಚಕ್ಕಾಗಲ್ಲ. ಎಲ್ಲಾ ಕಥೆಗಳು ಏನಿದೆ ಅದನ್ನು ಇದ್ದಂಗೆ ಇತಿಹಾಸವನ್ನು ತೆರೆದಿಡ್ತಾರೆ. ಇತಿಹಾಸ ಇವ್ರಿಗೆ ಬೇಡ. ಹಿಂದಿನ ಇತಿಹಾಸ, ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ಇತಿಹಾಸ ಇವರಿಗೆ ಬೇಡ. ಇಲ್ಲೇನಾದ್ರೂ ಇರಬಹುದಾ ನಮಗ್ ಗೊತ್ತಿಲ್ಲ. ನಾವು ಹೇಳೋದಿಷ್ಟೇ, ಇಂತಹ ಒಂದು ಕಲೆ ಬಗ್ಗೆ ಓನ್ಲಿ ಯಕ್ಷಗಾನದ ಬಗ್ಗೆನೇ ಮಾತಾಡ್ಬೇಕು ಅಂತ. ಕೇವಲ ಬಿಳಿಮಲೆಯವರ ಒಂದು ಹೇಳಿಕೆಯಿಂದ ಯಕ್ಷಗಾನದ ಬಗ್ಗೆ ಅಪನಂಬಿಕೆ ಶುರುವಾಗ್ಬಿಡುತ್ತಾ? ಹಿಂದೂಗಳಿಗಿರ್ತಕ್ಕಂತ ಧಾರ್ಮಿಕ ಶ್ರದ್ಧೆ, ಆ ಸಂಸ್ಕೃತಿ ಬಗ್ಗೆ ಇರ್ತಕ್ಕಂತ ಗೌರವ ಕಮ್ಮಿ ಆಗ್ಬಿಡುತ್ತಾ? ಖಂಡಿತ ಇಲ್ಲ. ಯಕ್ಷಗಾನದ ಕಲಾವಿದರಾಗ್ಲಿ, ಯಕ್ಷಗಾನದ ಕಲೆಗಾಗ್ಲಿ ಬಿಜೆಪಿ ನಾಯಕರಿಗೆ ನಾವು ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ, ರಾಜ್ಯಾಧ್ಯಕ್ಷ ಅಡ್ರೆಸ್ ಮಾಡೋ ಇಶ್ಯೂನ ಈ ತರ ಹೇಳಿಕೆಗಳ ಅವಶ್ಯಕತೆ ಇದೆಯಾ? ಇವತ್ತು ಕಲಾವಿದರ ಬಗ್ಗೆ ಅವರು ಮಾತಾಡ್ಬೇಕಾದ್ರೆ ಅನೇಕ ಸಮಸ್ಯೆಗಳ ಬಗ್ಗೆ ಮಾತಾಡಬಹುದು. ಬರೀ ಯಕ್ಷಗಾನ ಕಲಾವಿದರ ಬಗ್ಗೆನೇ ಯಾಕೆ ಮಾತಾಡ್ತಾ ಇದ್ದಾರೆ? ರಂಗ ಕಲಾವಿದರಿಲ್ವಾ? ಸಿನಿಮಾ ಕಲಾವಿದರಿಲ್ವಾ? ಬೇರೆ ಕಲಾವಿದರು ಇದೆ. ಈಗ ನೋಡಿ, ಸಮಾಜದಲ್ಲಿ ಈ ತರ ನಡೀತಾ ಇದೆ, ಎಲ್ಲ ಒಂದೆರಡು ನಡೀತಾ ಇರಬಹುದು, ಗೊತ್ತಿಲ್ಲ ನಮ್ಗೆ. ಅದ್ರ ಬಗ್ಗೆ ಮಾತಾಡ್ಲಿ, ಸಾಮಾಜಿಕ ಪಿಡುಗು ಬಗ್ಗೆ ಮಾತಾಡ್ಲಿ. ಯಕ್ಷಗಾನ ಕಲಾವಿದರು ಬಹುತೇಕರು ಈ ತರ ಅಂತ ಹೇಳಿದ್ರೆ ಇದು ಗಂಭೀರ ಅಪವಾದ ಅಲ್ವಾ? ಇದು ಅವ್ರು ಮಾತಾಡಿದ್ ಸರಿನಾ? ಅಥವಾ ಯಾರಾದ್ರೂ ಇದನ್ನು ಒಪ್ಕೊಳ್ಳುವಂತ ಮಾತಾ? ಇಂತ ಹಿರಿಯ ಸಾಹಿತಿಗಳಂತ ಇದ್ದಾರೆ, ಅವರು ನಾನು ಯಕ್ಷಗಾನವನ್ನು ವೇಷ ಹಾಕಿದೀನಿ, ನಮ್ಗೆ ಅಪಾರ ಗೌರವ ಇದೆ ಅಂತ ಹೇಳ್ತಾರೆ. ಗೌರವ ಇದ್ದವರು ಈ ತರ ಇದರ ಹೇಳಿಕೆ ಹೇಳುವಾಗ ಇವರು ಕನ್ನಡ ಪ್ರಾಧಿಕಾರದ ಒಂದು ಅಧ್ಯಕ್ಷರಾಗಿ ಇದ್ದಾರೆ, ಅಧಿಕಾರದಲ್ಲಿದ್ದಾರೆ. ಇಷ್ಟು ಕನ್ನಡವನ್ನು ನಿರರ್ಗಳವಾಗಿ ಮಾತಾಡುವಂತ ಈ ಯಕ್ಷಗಾನದ ಈ ಒಂದು ಏಕೈಕ ಈ ಒಂದು ವೈಭವದ ಕಲೆ, ರಾಜಕಲೆ ಅಂತ, ಗಂಡು ಕಲೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದರ ಬಗ್ಗೆ ಇವರು ಮಾತಾಡ್ಬೇಕಂತ ಹೇಳಿದ್ರೆ ಎಚ್ಚೆತ್ಕೊಂಡು ಮಾತಾಡ್ಬೇಕು. ಏನಾದ್ರು ಅಜೆಂಡಾ ಇಲ್ಲದೆ ಅವ್ರು ಮಾತಾಡಕ್ಕೆ ಸಾಧ್ಯ ಇಲ್ಲ. ಏನಾದ್ರೂ ನೋಡಿ, ಏನಾದ್ರು ಅಲ್ಲಿ ಈಗ ಇವರು ಯಾವುದೊಂದು ಪುಸ್ತಕ ಬಿಡುಗಡೆ ಸಮಾರಂಭ, ಆ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೂ ಯಕ್ಷಗಾನದ ಕಲಾವಿದರಿಗೂ ಏನಾದ್ರು ಸಂಬಂಧ ಇದೆಯಾ? ಅಥವಾ ಅಲ್ಲಿ ಏನಾದ್ರು ಕರಾವಳಿಯಲ್ಲೂ ಅಲ್ಲ ಇದು ಈಗ ಯಕ್ಷಗಾನ ಅನ್ನೋದು ಬರೀ ಕರಾವಳಿಯ ತುಳುನಾಡಿನ ಗಂಡು ಕಲೆ ಆಗಿ ಉಳಿದಿಲ್ಲ. ಇದು ವಿಶ್ವವ್ಯಾಪಿ ಪಸರಿಸಿದೆ. ಬರೀ ಕರಾವಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಇದು ವಿಶ್ವವ್ಯಾಪಿ. ದುಬೈಯಲ್ಲೂ ನಡೆಯುತ್ತೆ, ಅಬ್ರಾಡ್ ಅಲ್ಲೂ ನಡೆಯುತ್ತೆ, ಎಲ್ಲಾ ಕಡೆನೂ ಇದೆ. ನಾವು ಹೇಳ್ತಿದ್ದೀನಲ್ಲ, ಇಲ್ಲಿ ಕರ್ನಾಟಕದಲ್ಲೂ ಕೂಡ ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಷ್ಟು ಬಾರಿ ಯಕ್ಷಗಾನ ನಡೆಯಲ್ಲ. ನಮ್ಮ ಬಂಟರ ಸಂಘದಲ್ಲಿ ಅನೇಕ ಯಕ್ಷಗಾನ ಕಮಿಟಿ ಇದೆ. ಯಕ್ಷಗಾನ ಮಕ್ಕಳಿಗೆ ನಾವು ಹೇಳಿಕೊಡುವಂತ ಟೀಚರ್ಸ್ ಇದ್ದಾರೆ. ಎಷ್ಟು ಜನ ವೇಷಧಾರಿಗಳು ನಮ್ಗೆ ಗೊತ್ತಿರೋರು ಇದ್ದಾರೆ. ಇವತ್ತು ಸ್ಮಿತಾ, ನಾನು 4-5 ಜನ ನನ್ಗೆ ಕಾಲ್ ಬಂತು ಈ ತರ ಮಾತಾಡೋದಕ್ಕೆ. ನಿಜವಾಗ್ಲೂ ವಿಷಾದ ಪಟ್ರು. ನಿಜವಾದ ಕಲಾವಿದರು ನಾನು ಕೆಲವೊಂದು ಮಾತಾಡಿದಾಗ ಈ ತರ ಎಲ್ಲ ಅವ್ರದ್ದು ಮೈಂಡ್ ಲೆಫ್ಟಿಸ್ಟ್ ಮೈಂಡ್ ಏನ್ ಮಾಡಕ್ಕಾಗಲ್ಲ, ಇದೇ ಮಾತು ಹೇಳಿದ್ರು ಒಬ್ರು. ನೋಡಿ, ಇವರು ಹಿಂದೂ ವಿರೋಧಿ ನೀತಿ ಏನಿದೆ ಅದನ್ನ ಎಲ್ಲಾ ಕಡೆನೂ ನೀವು